ಹಾಯ್ ಫ್ರೆಂಡ್ಸ್, ಏನಿಲ್ಲ, ಸೀದಾ ಹಂಗೆ ಮಧ್ಯಾಹ್ನ ಬಂದು ಮಲ್ಕೊಂಬಿಟ್ಟಿದ್ದೆ. ಸರಿ ಅಂತ ಒಂದು 8 ಗಂಟೆಗೆ ಹಾಕೊಂಡ್ರು ಗಾಡಿನ ಪಾಯಿಂಟಿಗೆ. ಫಸ್ಟು ಲೋಡೆಲ್ಲ ಆಗೋಲ್ಲ ನಾಳೆನೇ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು. ಸರಿ ಅಂತ ಅವ್ರು ಅಂಗಡಿಯವ್ರು ಫೋನ್ ಮಾಡಿ ಇಲ್ಲ ಆಗುತ್ತೆ ಹೋಗು ಅಂತ ಹೇಳ್ಬಿಟ್ಟು ಸೀದಾ ಅವರು ಹೋಗಿರೋರನ್ನ ಮತ್ತೆ ಕರ್ಸ್ಕೊಂಡು ಮಾಡಿದ್ರು ಲೋಡು. ಸರಿ ಅಂತ ನಾನು ಮಧ್ಯಾಹ್ನ ಬೇರೆ ಊಟ ತೊಗೊಂಬಂದಿದ್ದೆ, ತಿನ್ನೋಕ್ಕಾಗಿಲ್ಲ ಅಂತ ಸೀದಾ ಹಂಗೆ ಮಲ್ಕೊಂಬಿಟ್ಟಿದ್ದೆ, ನಿದ್ದೆದಲ್ಲಿದ್ದೆ ಅಂತ. ಸರಿ ಅಂತ ಫಸ್ಟ್ ಊಟ ಮಾಡಿಬಿಟ್ಟು ನೈಟು ಇನ್ನೇನು ಸೀದಾ ಊಟ ಮಾಡಿ ಕೈ ತೊಳೆ ಎಷ್ಟಿಗೆ ಸೀದಾ ಗಾಡಿ ಲೋಡೇ ಆಯಿತು. ಲೋಡ್ ಆಗಿತ್ತು, ಸೀದಾ ಬಿಲ್ ಕೊಟ್ಟರು. ಇನ್ನೇನು ಸೀದಾ ಹಂಗೆ ನೈಸ್ ರೋಡ್ ಹತ್ತಿ ನೈಸ್ ರೋಡಲ್ಲಿ ಹೋಗಿ ಎಕ್ಸಿಟ್ ನಂಬರ್ 15 ಇಳಿಬೇಕು. ಯಾಕಂದರೆ ಇದು ಎಕ್ಸಿಟ್ ನಂಬರ್ 18ರಲ್ಲಿ ಎತ್ತಿರೋದು, ಯಾಕಂದರೆ ಅಲ್ಲೇ ನಮ್ಮದು ಗೋಡನ್ ಇರೋದು. ಸೇರಂತ ಅಲ್ಲಿಂದ ಹಂಗೆ ಸೀದಾ ಅಲ್ಲಿ ಬಂದರೆ ಇಲ್ಲಿ ಸತ್ನಗರಲ್ಲಿ ಒಂದು ಟೀ ಕುಡ್ಕೊಂಡು ಇನ್ನೇನು ಸೀದಾ ಮುಂದೆ ಹೋಗ್ತಾರೋ ನೋಡಿದ್ರೆ ಇನ್ನೊಂದು ಯಾವುದೋ ಅಂದಿದ್ದು ಬೇರೆ ಗಾಡಿ ಬೇರೆ ಆ್ಯಕ್ಷನ್ ಆಗಿಬಿಟ್ಟಿತ್ತು. ಇವರು ಟೋಲ್ ಅವ್ರದ್ದಲ್ಲ, ಏನು ಸಮಸ್ಯೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಅಕೌಂಟಲ್ಲಿ ಕಾಸಿದ್ರೂ ಅವ್ರದ್ದು ಸ್ಕ್ಯಾನ್ ಆಗ್ತಾಯಿಲ್ಲ. ನಮ್ಮನ್ನ ಕಾಸಿಲ್ಲ ರಿಟರ್ನ್ ಹೋಗು ಅಂತ ನಮ್ಮನ್ನ ಓಡಿಸ್ತಾ ಇದ್ದಾರೆ. ಇದೆಲ್ಲ ಏನು ಕತೆ ಅಂತ ಗೊತ್ತೇ ಆಗ್ತಾಯಿಲ್ಲ. ಅದು ಈ ತಿಂಗಳು ಮಾತ್ರ ಆ ಥರ ನಡೀತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಸೇರಂತ ಅಲ್ಲಿ ನೋಡಿದ್ರೆ ಏನೋ ಅಂದಿದ್ದು ಬೇರೆ ಗಾಡಿ ಇದಾಗಿತ್ತು, ಅದು ಬೇರೆ ಕ್ರಾಸಿಂಗ್ ಮಾಡ್ತಾಯಿದ್ರು. ಸೇರಂತ ಸೀದಾ ನಾನು ಹಂಗೆ ನೈಟೇ ಹೊಡ್ಕೊಂಬಂದೆ. ಸೀದಾ ಇಲ್ಲಿ ಬಂದು ಪೆನಿಗೊಂಡದಲ್ಲಿ ಒಂದು ಮಸಾಲೆ ದೋಸೆ ತಿನ್ಕೊಂಡು ಹಂಗೆ ಒಂದು ವಡೆ ತಿನ್ಕೊಂಡು ಇನ್ನು ಸೀದಾ ಅಲ್ಲಿಂದ ಹೋಗೋಣ. ಸೀದಾ ಹೋಗಿ ಗಾಡಿ ಬೇರೆ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕಿತ್ತು. ಯಾಕಂದರೆ ಅದು ಕಟ್ಟೆ ಎಲ್ಲ ರೀಸೆಟ್ ಮಾಡಿಸಿದ್ರಲ್ಲ, ಅದರಿಂದ ಸ್ವಲ್ಪ ಕೆಲಸ ಕೊಡ್ತೈತೆ. ಅದಕ್ಕೆ ನೋಡಿ ಫ್ರಂಟ್ ವೀಲ್ದು ಸ್ವಲ್ಪ ಇದಾಗಿತ್ತು. ಸೇರಂತ ಹಂಗೆ ಕ್ಲ್ಯಾಂಪ್ ಎಲ್ಲ ಟೈಟ್ ಮಾಡಿಸ್ಕೊಂಡು ಇನ್ನೇನು ಅವರು ಅನ್ಲೋಡ್ ಮಾಡೋದು ಸಾಯಂಕಾಲ ಆಗುತ್ತಂತೆ. ಯಾಕಂದರೆ ಅಲ್ಲೇನೋ ಇದು ಇದೆ ಅಂತ ಹೇಳಿದ್ರು, ಏನೋ ಪೂಜೆ ಮಾಡ್ತಾಯಿದ್ದೀರಿ, ಊಟ ಆಗ್ತಿದ್ದೀವಿ, ಇವಾಗ ಸಾಯಂಕಾಲ ಅನ್ಲೋಡ್ ಅಂತ ಹೇಳಿದ್ರು. ಸೇರಂತ ನಾನು ಹೋಗಿ ಸೀದಾ ಅಲ್ಲಿ ಗಾಡಿ ಎಲ್ಲ ಬಿಟ್ಬಿಟ್ಟು ನೀನು ಸ್ಟೇರಿಂಗ್ ಸ್ಟಡಿ ಆಯಿತು, ಮಸ್ತಾಗಿ ಹೋಗ್ಬಿಟ್ಟು ನಾನು ಗಾಡಿ ಬಿಟ್ಬಿಟ್ಟು ಮನೆ ಕಡೆ ಹೋಗ್ಬಿಟ್ಟೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬೈ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.